ಎಚ್.ಡಿ. ದೇವೇಗೌಡರ ಒಂದು ಆರೋಗ್ಯದಲ್ಲಿ ಭಾರಿ ಚೇತರಿಕೆ ಕಂಡಿದೆ. 2 ದಿನದಿಂದ ದೇವೇಗೌಡರು ಆಸ್ಪತ್ರೆಯಲ್ಲಿ ಇದ್ದರು, ಚಿಕಿತ್ಸೆಯನ್ನು ಪಡಿತಾ ಇದ್ರು. ಎಚ್.ಡಿ. ದೇವೇಗೌಡರ ಒಂದು ಆರೋಗ್ಯದಲ್ಲಿ ಈಗ ಭಾರಿ ಚೇತರಿಕೆ ಕಾಣಿಸ್ಕೊಳ್ತಾ ಇದೆ. 2 ದಿನಗಳಲ್ಲಿ ದೇವೇಗೌಡರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಒಂದು ಸಾಧ್ಯತೆ ಇದೆ. ಅಕ್ಟೋಬರ್ 6ರಂದು ಜ್ವರದಿಂದ ಅವರು ಆಸ್ಪತ್ರೆಗೆ ಸೇರಿಕೊಂಡಿದ್ದರು. ಭಾರಿ ಜ್ವರ ಇತ್ತು ಅವರಿಗೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಮಾಜಿ ಪ್ರಧಾನಿಯವರು. ದಿನದಿಂದ ದಿನಕ್ಕೆ ಈಗ ಅವರ ಒಂದು ಆರೋಗ್ಯದಲ್ಲಿ ಭಾರಿ ಚೇತರಿಕೆ ಕಾಣಿಸ್ಕೊಳ್ತಾ ಇದೆ. ಆರೋಗ್ಯವಾಗಿದ್ದಾರೆ ಅವರು. ಈಗ ಆರೋಗ್ಯದ ಒಂದು ಚೇತರಿಕೆ ಬೆನ್ನಲ್ಲೇ ICUನಿಂದ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಬಳಿಕ ದೇವೇಗೌಡರ ಒಂದು ಆರೋಗ್ಯದ ಒಂದು ಸ್ಥಿತಿ ಈಗ ಸದ್ಯಕ್ಕೆ ತುಂಬ ಚೆನ್ನಾಗಿದೆ. ಇನ್ನೊಂದು 2 ದಿನಗಳಲ್ಲಿ ಮಣಿಪಾಲ್ ಆಸ್ಪತ್ರೆ ಮೂಲಗಳಿಂದ ಈ ರೀತಿಯಾದಂಥ ಮಾಹಿತಿ ಬಂದಿರುವಂಥದ್ದು. ಇನ್ನೊಂದು 2-3 ದಿನದಲ್ಲಿ ಅವರು ಡಿಸ್ಚಾರ್ಜ್ ಆಗ್ತಾರೆ, ಮನೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಯ ಮೂಲಗಳಿಂದ ಮಾಹಿತಿ ಬಂದಿದೆ. ದೇವೇಗೌಡರು ಆರೋಗ್ಯವಾಗಿದ್ದಾರೆ, ಎಲ್ಲ ರೀತಿಯ ಒಂದು ಸರಿಯಾದ ಚಿಕಿತ್ಸೆಯನ್ನು ಅವ್ರಿಗೆ ಕೊಡಲಾಗ್ತಾ ಇದೆ. ಚಿಕಿತ್ಸೆಗೆ ಅವರ ಒಂದು ದೇಹವು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇದೆ. ಅವರ ಬಾಡಿ ಏನಿದೆ ನಮ್ಮ ಒಂದು ಎಲ್ಲ ಚಿಕಿತ್ಸೆಗೂ ಸ್ಪಂದಿಸ್ತಾ ಇದೆ. ಅದಕ್ಕಾಗಿ ಅವರು ಬಹುಬೇಗ ಚೇತರಿಸಿಕೊಂಡಿದ್ದಾರೆ, ಈಗ ಆರೋಗ್ಯವಾಗಿದ್ದಾರೆ ದೇವೇಗೌಡರು ಅಂತ ಹೇಳ್ತಾ ಇದ್ದಾರೆ ಮಣಿಪಾಲ್ ಆಸ್ಪತ್ರೆಯ ಸಿಬ್ಬಂದಿಗಳು, ಡಾಕ್ಟರ್ಸ್ ಏನಿದ್ದಾರೆ ಅವರು ಹೇಳ್ತಾ ಇರುವಂಥದ್ದು. ಇನ್ನೊಂದು 2 ದಿನದಲ್ಲಿ ಅವರು ಡಿಸ್ಚಾರ್ಜ್ ಆಗ್ತಾರೆ, ಮನೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ 6ರಿಂದ ಅವರು ಜ್ವರದಿಂದ ಬಳಲ್ತಾ ಇದ್ದರು, ಆಸ್ಪತ್ರೆಗೆ ಸೇರಿದ್ರು. ಅದಕ್ಕಾಗಿ ಎಲ್ಲ ಚಿಕಿತ್ಸೆಯನ್ನು ಕೂಡ ತೆಗೆದುಕೊಂಡಿದ್ರು. ಮಾಜಿ ಪ್ರಧಾನಿಯವರು ಆರೋಗ್ಯದ ಸ್ಥಿತಿ ಗಂಭೀರ ಅಥವಾ ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ಕೇಳಿದಾಗ ಎಲ್ಲರೂ ಕೂಡ ಗಾಬರಿ ಆಗಿದ್ರು, ಏನಾಯಿತು ಅಂತ. ಆದರೆ ಈಗ ಯಾರೂ ಕೂಡ ಭಯಪಡುವಂಥ ಅಗತ್ಯ ಇಲ್ಲ. ಅವರ ಒಂದು ಆರೋಗ್ಯದ ವಿಚಾರದಲ್ಲಿ ದಿನದಿಂದ ದಿನಕ್ಕೆ ತುಂಬ ಉತ್ತಮವಾಗಿ ಹೋಗ್ತಾ ಇದೆ. ಅವರು ಚೇತರಿಸಿಕೊಳ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ, ಇನ್ನೇನು ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. JDS ಪಕ್ಷದ ಎಲ್ಲ ನಾಯಕರು ಕೂಡ ಈಗ ಸ್ವಲ್ಪ ಆರಾಮಾಗಿದ್ದಾರೆ ಅನ್ಬೋದು. ದೇವೇಗೌಡರು ಚೆನ್ನಾಗಿದ್ದಾರೆ ಅನ್ನುವಂಥ ಒಂದು ಸುದ್ದಿಯನ್ನು ಕೇಳಿ. ಯಾಕಂದರೆ ಅವರ ಕಾರ್ಯಕರ್ತರಲ್ಲಿ ಕೂಡ ಸಾಕಷ್ಟು ಆತಂಕ ಮೂಡಿಸುತ್ತೆ ಈ ಒಂದು ವಿಚಾರ. ದೇವೇಗೌಡರು JDS ಪಕ್ಷದ ಒಂದು ದೊಡ್ಡ ಆನೆ ಬಲ ಇದ್ದಂಗೆ. ಕುಮಾರಸ್ವಾಮಿ ಹೇಗೋ ಅವ್ರಿಗಿಂತ ಒಂದು ಕೈ ಹೆಚ್ಚೆ ಇವರು ಅಂತ ಹೇಳ್ಬೋದು. ಯಾಕಂದರೆ ಅವರೇ ತಾನೇ ಮೊದಲಿಂದ ಕೂಡ ಅದನ್ನು ನಡೆಸ್ಕೊಂಡು ಬಂದಿತ್ತು. ಹೀಗಾಗಿ ಇವರು ವಯಸ್ಸಾದರೂ ಕೂಡ ರಾಜಕೀಯದಲ್ಲಿ ಯಾವಾಗಲೂ ಕೂಡ ಸಕ್ರಿಯವಾಗಿದ್ದರು. ಪದೇ ಪದೇ ಅವರ ಕಾರ್ಯಕರ್ತರಿಗೆ, ನಾಯಕರಿಗೆ ಬಲ ತುಂಬುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ದೇವೇಗೌಡರು ಬರ್ತಾರೆ ಅಂದರೆ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಬಂದು ಮಾತನಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಎಲ್ರಿಗೂ ಕೂಡ ಧೈರ್ಯ ಇತ್ತು. JDS ಪಕ್ಷದ ಒಂದು ವರಿಷ್ಠರು ಬರ್ತಾರೆ ಇವರು ಅಂತ ಹೇಳಿದಾಗ ಅಂಥವರು ಆಸ್ಪತ್ರೆಗೆ ಸೇರಿದ್ರು. ಜ್ವರ ಇತ್ತು ಅಂತ ಹೇಳ್ತಾ ಇದ್ರು. ಆ ಜ್ವರಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ತಗೊಳ್ಬೇಕು ಎಲ್ಲವನ್ನು ತೆಗೆದುಕೊಂಡಿದ್ದಾರೆ. ಈಗ ಅವರ ಒಂದು ಆರೋಗ್ಯದಲ್ಲಿ ಭಾರಿ ಚೇತರಿಕೆ ಕಾಣಿಸ್ಕೊಂಡಿದೆ. ಅವರು ಚೆನ್ನಾಗಿದ್ದಾರೆ, ಆರೋಗ್ಯದ ಒಂದು ಪರಿಸ್ಥಿತಿ ಈಗ ಅವ್ರದ್ದು ಉತ್ತಮವಾಗಿದೆ. ನಾರ್ಮಲ್ ವಾರ್ಡ್ಗೆ ಕೂಡ ಶಿಫ್ಟ್ ಮಾಡಿದ್ದಾರೆ. ICUನಲ್ಲಿ ಇಟ್ಟಿದ್ರು ಅವ್ರನ್ನ. ತುಂಬ ಗಂಭೀರ ಅಂತ ಹೇಳ್ತಾ ಇದ್ರು, ಆದರೆ ಈಗ ಏನಿಲ್ಲ, ಪರವಾಗಿಲ್ಲ, ಈಗ ನಾರ್ಮಲ್ ಆಗೇ ಇದ್ದಾರೆ. ಇನ್ನೊಂದು 2-3 ದಿನದಲ್ಲಿ ಅವ್ರನ್ನ ಅಬ್ಸರ್ವೇಷನಲ್ಲಿ ಇಡ್ತೀವಿ. ಅಬ್ಸರ್ವೇಷನಲ್ಲಿ ಇಟ್ಬಿಟ್ಟು ಅವ್ರು ಇನ್ನು ಓಕೆ ಅನ್ನೋ ಥರ ಚೆನ್ನಾಗಿದ್ದಾರೆ ಅಂತಂದ್ರೆ ನಾವು ಇನ್ನೊಂದು 2 ದಿನದಲ್ಲಿ ಮನೆಗೆ ಕಳಿಸ್ತೀವಿ ಅಂತ ಹೇಳಿ ಮಣಿಪಾಲ್ ಆಸ್ಪತ್ರೆಯ ಸಿಬ್ಬಂದಿಗಳು ಆ ಒಂದು ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಮಾಧ್ಯಮ ದೇವೇಗೌಡರು ಈಗ ಆರಾಮಾಗಿದ್ದಾರೆ, ಹುಷಾರಾಗಿದ್ದಾರೆ, ಯಾರು ಕೂಡ ಚಿಂತೆ ಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಜಿ ಪ್ರಧಾನಿಯವರು ಮಾಮೂಲಿಯಾಗಿ ಇಡೀ ರಾಜ್ಯದ ಜನರಿಗೆ ಆತಂಕ ಆಗೋದು ಸಹಜ. ಹೀಗಾಗಿ ಈ ಒಂದು ವಿಚಾರದಲ್ಲಿ ದೇವೇಗೌಡರು ಅವರು ಡಿಸ್ಚಾರ್ಜ್ ಆಗ್ತಾರೆ ಇನ್ನೊಂದು 2 ದಿನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮಾಜಿ ಪ್ರಧಾನಿಯವರಿಗೆ ಯಾವುದೇ ರೀತಿಯಾದಂತಹ ಒಂದು ಆರೋಗ್ಯ ಸಮಸ್ಯೆ ಈಗ ಇಲ್ಲ, ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.